ಅಜ್ಞಾತೆ ಅಂತ ಒಂದು ಸೂತ್ರ, ವೈಯಾಕರಣ ಸಿದ್ಧಾಂತ ಕೌಮುದಿಯಲ್ಲಿ 20-28, ಪಾಣಿನಿಯ ಅಷ್ಟಾಧ್ಯಾಯಿಯಲ್ಲಿ 5-3-73. ವಸ್ತು ಅಜ್ಞಾತವಾಗಿದ್ದಾಗ ಅದರಲ್ಲಿ ಈ ಕ ಪ್ರತ್ಯಯ ಬರಬೇಕು ಅಂತ ಅದರ ಅಭಿಪ್ರಾಯ ಹೇಳಿದ್ದಾರೆ. ಅಶ್ವಕಃ ಅಂತ ಹೀಗೆ ಪ್ರಯೋಗ ಮಾಡಿದಾಗ ಯಾರ ಕುದುರೆ ಇದು ಅಂತ ನಮಗೆ ಗೊತ್ತಿಲ್ಲದೆ ಹೋದಾಗ ಅದನ್ನು ಅಶ್ವಕ ಅಂತ ಹೇಳಬೇಕು. ಹಾಗೆ ಯಾರ ಅಶ್ವವಿದು, ಯಾರ ಉಷ್ಟ್ರ, ಯಾರ ಗರ್ಧಭ ಇದೆಲ್ಲ ಗೊತ್ತಿಲ್ಲದೆ ಹೋದಾಗ ಅಲ್ಲಿ ಈ ಕ ಪ್ರತ್ಯಯವನ್ನು ಪ್ರಯೋಗ ಮಾಡಬೇಕು ಅಂತ. ಸಾರ್ಥಕ ಪ್ರತ್ಯಯ ಪ್ರಯೋಗ ಮಾಡಿರೋದು ನಮ್ಗೆ ಗೊತ್ತಿದೆ. ಅದು ಅಜ್ಞಾತ ಎಂಬ ಅರ್ಥದಲ್ಲೂ ಕೂಡ ಹೀಗೆ ಪ್ರಯೋಗ ಮಾಡಬಹುದು ಅನ್ನೋದೊಂದು ನಿಯಮ. ಇದು ನಾಮಪದಗಳಿಗೆ ಬರಬಹುದು, ಅವ್ಯಯಗಳಿಗೆ ಬರಬಹುದು, ಹಾಗೆ ಕ್ರಿಯಾಪದಗಳಿಗೂ ಕೂಡ ಬರಬಹುದು. ಈಗ ನಾಮಪದಗಳಿಗೆ ಕ ಪ್ರತ್ಯಯ ಬರೋದನ್ನು ನೋಡಿದ್ದೀವಿ. ಅವ್ಯಯಗಳಿಗೆ ಕ್ರಿಯಾಪದ ಬರುವುದು ಹೇಗೆ ಅಂದರೆ ಉಚ್ಚೈಹಿ ಇತಿ ಉಚ್ಚಕಃ ಅಂತ. ಉಚ್ಚಕೈಹಿ, ಉಚ್ಚಕೈಹಿ ಅಂದರೆ ಜೋರಾಗಿ ಅಂತ ಅರ್ಥ, ನಮ್ಗೆ ಗೊತ್ತಿದೆ. ಎಷ್ಟು ಜೋರಾಗಿ ಅಂತ ಅನ್ನೋದು ನಮ್ಗೆ ಗೊತ್ತಿಲ್ಲದೆ ಹೋದಾಗ ಆಗ ಉಚ್ಚಕೈಹಿ ಅಂತ ಅನ್ಬೇಕು. ಅದಕ್ಕೆ ನಿರ್ದಿಷ್ಟವಾಗಿ ಇಷ್ಟೇ ಎತ್ತರ ಅಂತ ಅನ್ನೋದು ಗೊತ್ತಿಲ್ಲ ಅಂತ ಅರ್ಥ. ಹಾಗೆ ನೀಚಕೈಹಿ ಅಂತ ಹೇಳಿದರೆ ಎಷ್ಟು ನಿಧಾನವಾಗಿ ಅಂತ ನಮ್ಗೆ ಗೊತ್ತಿಲ್ಲ ಅಂತ ಅರ್ಥ. ಅನ್ನೋನ್ ಹೈಟ್, ಅನ್ನೋನ್ ಲೋ ಸ್ಪೀಡ್ ಅಂತ ಹೀಗೆಲ್ಲ ಅದಕ್ಕೆ ಅರ್ಥ ಆಗ್ತದೆ. ಶನಕೈಹಿ ಅಂದರೆ ಮೆಲ್ಲನೆ, ಎಷ್ಟು ಮೆಲ್ಲನೆ ಅಂತ ಗೊತ್ತಿಲ್ಲ ಅಂತ ಅರ್ಥ ಆಗ್ತದೆ. ಅಜ್ಞಾತಾಹ ಸರ್ವೇ, ಇದು ಅನ್ನೋನ್ ಆಲ್, ನಮಗೆ ಅನೇಕ ಜನರ ಬಗ್ಗೆ ಗೊತ್ತು, ಆದರೆ ಅವ್ರ ಬಗ್ಗೆ ಯಾರು ಅಂತ ಗೊತ್ತಿಲ್ಲದೆ ಹೋದಾಗ ಸರ್ವ ಸರ್ವವು ಸರ್ವೇ ಅಂತ ಹೀಗಾಗ್ತದೆ. ಹಾಗೆ ಸರ್ವಕಃ ಸರ್ವಕೌ ಸರ್ವಕೇ ಅಂತ ಹೀಗಾಗ್ತದೆ. ಮುಂದೆ ಕ್ರಿಯಾಪದದೊಂದು ಉದಾಹರಣೆ ಕೊಟ್ಟಿದ್ದಾರೆ. ಪಚತಕಿ ಅಂತ. ಸಮ್ವನ್ ಕುಕ್ಸ್ ಸಮಥಿಂಗ್ ಅನ್ನೋನ್ ಅಂತ. ಅಜ್ಞಾತಂ ಪಚತಿ. ಇದು ಯಥಾ ರಾಮ ಪಚತಕಿ, ಕ್ರಿಯಾಪದಕ್ಕೆ ಮಾತ್ರ ಸಂಬಂಧಪಟ್ಟದ್ದು. ಇದು ರಾಮ ಅಜ್ಞಾತಂ ಪಚತಿ ಅಂತ ಅದರ ತಾತ್ಪರ್ಯ. ರಾಮ ನಮಗೆ ತಿಳಿಯದೇ ಇರುವಂತಹ ಮತ್ತೊಂದೇನೋ ಸಂಗತಿಯನ್ನ ಇಲ್ಲಿ ಬೇಯಿಸ್ತಾ ಇದ್ದಾನೆ, ಏನು ಬೇಯಿಸ್ತಾ ಇದ್ದಾನೆ ಅಂತ ಗೊತ್ತಿಲ್ಲ ಅಂತ ಅರ್ಥ. ಪಚತಿ ಪಚತಃ ಪಚಂತಿ ಇದ್ದಂತೆ ಪಚತಕಿ ಪಚತಕಃ ಪಚತಂಕಿ ಅಂತ ಪ್ರಾಯ ಆಗ್ತದೆ. ಅದು ತುಂಬ ವಿಶಿಷ್ಟವಾದಂತಹ ಒಂದು ಪ್ರಯೋಗ. ನಾವು ವ್ಯವಹಾರದಲ್ಲಿ ತರಬಹುದಾದಂಥ ಒಂದು ವಿಶಿಷ್ಟವಾದ ಪ್ರಯೋಗ.